ರಾಷ್ಟ್ರಕ್ರಾಂತಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು. ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲೆ ಎಚ್ಚೆತ್ತುಕೊಂಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಳವಣಿಗೆ ಗ್ರಾಮದಲ್ಲಿ ನಿವೇಶನ ಹಂಚಿಕೆಯಾಗಿ ಸುಮಾರು ವರ್ಷ ಕಳೆದರೂ ಕೂಡ ಇಲ್ಲಿರುವ ಜನರಿಗೆ ಏನೂ ಮೂಲ ಸೌಕರ್ಯ ಇಲ್ಲದಂತ ಆಗಿದೆ ಬಂಧುಗಳೇ. ಬೀದಿ ದೀಪಗಳಿಲ್ಲದೆ ಇರುವುದು ಮತ್ತು ಸುಗಮವಾದ ರಸ್ತೆ ಸಂಚಾರ ಇಲ್ಲದೆ ಇರುವುದು, ಅಂಗನವಾಡಿ ಇಲ್ಲದೆ ಇರುವುದು, ಇಂತಹ ಅನೇಕ ಸಮಸ್ಯೆಗಳನ್ನ ಈ ಹಿಂದೆ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಮಾಧ್ಯಮದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ದು ತಾವೆಲ್ಲರೂ ನೋಡಿದ್ದೀರಿ. ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಸುದ್ದಿ ವಾಹಿನಿಯಲ್ಲಿ ವರದಿಯಾದ ಸುದ್ದಿಯ ಪರಿಣಾಮ ರೋಣ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಚಂದ್ರಶೇಖರ್ ಕಂದಕೂರ್ ಬೆಳವಣಿಗೆ ಗ್ರಾಮದ 8 ಎಕರೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರುವ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಅದಾದ ಬಳಿಕ 2-3 ದಿನಗಳಲ್ಲಿ ಕರೆಂಟ್ ಅಂದ್ರೆ ಬೀದಿ ದೀಪಗಳ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಮತ್ತು ಸಾಧ್ಯವಾದಷ್ಟು ರಸ್ತೆ ಸುಧಾರಣೆ ನಿಧಾನವಾಗಿ ಮಾಡುವುದಾಗಿ ಜನರಿಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪಿಡಿಒ ಶಿಲ್ಪಾ ಕಾವಲೂರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರವೀಣ್ ಮಾಡೋಳಿ, ಉಪಾಧ್ಯಕ್ಷರು ರೇಣುಕಾ ಕರ್ಕಿಕಟ್ಟಿ ಸೇರಿದಂತೆ ನಿವಾಸಿಗಳಾದ ಲಕ್ಷ್ಮೀ ಚಗರೆಡ್ಡಿ, ಉಮೇಶ್ ಶಗಣಿ, ಆನಂದ ನಂದಿ, ಫೈರೋಜ ಕೋಲ್ಕಾರ್ ಮತ್ತು ಸಂಘಟಿತರಾದ ಮುತ್ತು ನಂದೀಶ್, ರಮೇಶ್ ನಂದಿ ಮತ್ತು ಎಲ್ಲ 8 ಎಕರೆ ನಿವಾಸಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡ. ಏನು ಕೇಳಿಲ್ಲ, ಅಟ್ಲೀಸ್ಟ್ ಓಡಾಡಕ್ಕೆ ಜನ ಓಡಾಡಕ್ಕೆ ಒಂದಿಟ್ಟು ನೀವು ಅಂಥ ಥರ ರಸ್ತೆ ಮಾಡಿರಿ, ಮರ ಹಾಕ್ರಿ, ಏನರ ಮಾಡಿ ಜನರಿಗೆ ಅಡ್ಡಾಡಕ್ಕೆ ಇಲ್ಲೆಲ್ಲ ಹುಳ ಉಪ್ಪಿಡಿ ಕೆಲಸ, ಕರೆಂಟ್ ಬೆಳಕು ಕೊಟ್ಟು ಮತ್ತು ಈಗ ಆ ಕಡೆ ಅಲ್ಲ ಇನ್ನೊಂದು ಏನಾಗಿರ್ಬೇಕಂದ್ರೆ, ಈಗ ನಾನು KBಗೆ ಹೋಗಿ ಅರ್ಜಿ ಕೊಟ್ಟು ನನ್ನ ಮನೆ ಕರೆಂಟ್ ಕೊಡ್ಬೇಕಂತ ನಾನು ಮೀಟ್ರ್ ಚಾರ್ಜ್ ತುಂಬಿಕೊಂಡೇನ, ಅಚ್ಚ ರೋಡ್ನಂದು ಇಲ್ಲಿ ಕಲೆಕ್ಷನ್ ಕೊಟ್ಟಾರೆ, ಬೇರೆದರ ಜಗದೊಳಗೆ ಹಾಸಿ ಸರ್ವಿಸ್ ವಾರ್ ಬಂದ. ಈಗ ಇವ ಮನೆ ಹಾಕ್ಸಕಂತಂದ್ರೆ ಅವ್ನು ಸರ್ವಿಸ್ ವಾರ್ ಕಟ್ ಮಾಡ್ತಾರೆ. ಈಗ ಇಂಥವು ಸುಮಾರು ಆಗಿವೆ. ಈಗ ಅವರು ಈಗ ರಿತಿಯರ್ ಮನೆ ಹಾಕ್ಸಕತ್ತಾರ, ಸುನುಗ್ದಾರ ಮನಿದ ಸರ್ವಿಸ್ ವಾರ್ ಕಟ್ ಮಾಡ್ಬೇಕು. ಮತ್ತು ಇದಕ್ಕೆ ನಾವು ಪರಿಹಾರಕ್ಕೆ ಏನಂದ್ರೆ ಒಂದು ಅಟ್ಲೀಸ್ಟ್ ಲೈಟಿನ ಕಂಬ ಹಾಕ್ಸೋ ವ್ಯವಸ್ಥೆ ಮಾಡೋದು. 20 ಈಗ ಇಲ್ಲಿ ಜನ ಏನಂದ್ರೆ ಆಮೇಲೆ ಏನಂತ ಟೋಟಲ್ ಎಸ್ಟಿಮೇಟ್ ಮಾಡ್ಕೊಂತಾರೆ. ಎಸ್ಟಿಮೇಟ್ ಮಾಡ್ತಾರಲ್ಲ ಅದರ ಪ್ರಕಾರ ಈ ರೋಡಿಂದ ಇದು ತಾತ್ಪರ್ಯಕ್ಕೆ ಮಾಡಿದ್ರೂ ಸಾಲ್ವ್ ಆಗಿ ಸಾಧ್ಯ ಇಲ್ಲ ರೋಡ್. ಅಲ್ಲಲ್ರಿ, ಇದು ನೀವು ಹಂಗೆ ಮಾಡಕತ್ರ ಸುಮಾರು ಕೋಟ್ಯಾಂಗಟ್ಟಲೆ ಪ್ರಾಜೆಕ್ಟ್ ಐತಿ. ಕೋಟ್ಯಾಂಗಟ್ಟಲೆ ಅಡ್ಡಾಡಕ್ಕಾರ ಮಾಡ್ಬೇಕು, ಮರ ಹಾಕ್ಬೇಕಲ್ಲ, ಮೆಟ್ಲಿಂಗ್ ಮಾಡ್ಬೇಕು. ಎಷ್ಟು ಒಂದು ರೋಡಿಗೆ ಏನಿಲ್ಲ ಅಂತಂದ್ರೂ 5 ರಿಂದ 6 ಲಕ್ಷ ಬೇಕು ನಮ್ಮ ಲೆಕ್ಕ ಮಾಡ್ತಾರೆ. ಮೆಟ್ಲಿಂಗ್ ಮಾಡ್ಬೇಕಂದ್ರೆ ಇಲ್ಲಿಂದ ಅಲ್ಲಿಗೆ ಕಂಪ್ಲೀಟ್ ಮೆಟ್ಲಿಂಗ್, ಸುಮ್ಮನೆ ಮೆಟ್ಲಿಂಗ್ ಮಾಡಿದ್ರು ನಡೆಯಂಗಿಲ್ಲ. ಬೇಸಿ ಮರ ಹಾಕಿ ಕಡಿ ಅದನ್ನೆಲ್ಲ ಈಗ ಅದಕ್ಕೆ ಓಡಾಡೋದು ಹೆಂಗೆ ಹೇಳ್ರಿ ಸರ್, ಓಡಾಡೋದು ಹೆಂಗೆ ಹೇಳ್ರಿ, ಏನು ಅದರಿ ನೀವು ಸಜೆಷನ್ ಮಾಡಿ. ಸುಮಾರು ವರ್ಷದಿಂದ ಪಂಚಾಯತಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಮನೆ ಕೊಡ್ಕೊಂತ ಬಂದಾರ. ಈಗ ಅವ್ರಿಗೆ ಬೇಸರಾಗಿ ಕೊನೆ ಈಗ ಒಂದು 15 ದಿನದ ಕೆಳಗೆ ಮನವಿ ಕೊಟ್ಟಿರೋದೇನು ಗ್ರಾಮ ಪಂಚಾಯತಿಗೆ ಅಂತ ಸುಮಾರು ಒಂದು 20 ದಿನ ಟೈಮಿಂಗ್ ಕೊಡ್ತಾರೆ ಪಂಚಾಯತಿಗೆ. ಏನಂತ ಬೇರೆ ಏನೂ ಕೇಳಿಲ್ಲ, ಅಟ್ಲೀಸ್ಟ್ ಓಡಾಡಕ್ಕೆ ಜನ ಓಡಾಡಕ್ಕೆ ಒಂದಿಟ್ಟು ನೀವು ಅಂಥ ಥರ ರಸ್ತೆ ಮಾಡಿರಿ, ಮರ ಹಾಕ್ರಿ, ಏನರ ಮಾಡಿ ಜನರಿಗೆ ಅಡ್ಡಾಡಕ್ಕೆ ಇಲ್ಲೆಲ್ಲ ಹುಳ ಉಪ್ಪಿಡಿ ಕೆಲಸ, ಕರೆಂಟ್ ಬೆಳಕು ಕೊಟ್ಟು ಮತ್ತು ಈಗ ಆ ಕಡೆ ಅಲ್ಲ ಇನ್ನೊಂದು ಏನಾಗಿರ್ಬೇಕಂದ್ರೆ, ಈಗ ನಾನು KBಗೆ ಹೋಗಿ ಅರ್ಜಿ ಕೊಟ್ಟು ನನ್ನ ಮನೆ ಕರೆಂಟ್ ಕೊಡ್ಬೇಕಂತ ನಾನು ಮೀಟ್ರ್ ಚಾರ್ಜ್ ತುಂಬಿಕೊಂಡೇನ, ಅಚ್ಚ ರೋಡ್ನಂದು ಇಲ್ಲಿ ಕಲೆಕ್ಷನ್ ಕೊಟ್ಟಾರೆ, ಬೇರೆದರ ಜಗದೊಳಗೆ ಹಾಸಿ ಸರ್ವಿಸ್ ವಾರ್ ಬಂದ. ಈಗ ಇವ ಮನೆ ಹಾಕ್ಸಕಂತಂದ್ರೆ ಅವ್ನು ಸರ್ವಿಸ್ ವಾರ್ ಕಟ್ ಮಾಡ್ತಾರೆ. ಈಗ ಇಂಥವು ಸುಮಾರು ಆಗಿವೆ. ಈಗ ಅವರು ಈಗ ರಿತಿಯರ್ ಮನೆ ಹಾಕ್ಸಕತ್ತಾರ, ಸುನುಗ್ದಾರ ಮನಿದ ಸರ್ವಿಸ್ ವಾರ್ ಕಟ್ ಮಾಡ್ಬೇಕು. ಮತ್ತು ಇದಕ್ಕೆ ನಾವು ಪರಿಹಾರಕ್ಕೆ ಏನಂದ್ರೆ ಒಂದು ಅಟ್ಲೀಸ್ಟ್ ಲೈಟಿನ ಕಂಬ ಹಾಕ್ಸೋ ವ್ಯವಸ್ಥೆ ಮಾಡೋದು. 20 ಈಗ ಇಲ್ಲಿ ಜನ ಏನಂದ್ರೆ ಆಮೇಲೆ ಏನಂತ ಟೋಟಲ್ ಎಸ್ಟಿಮೇಟ್ ಮಾಡ್ಕೊಂತಾರೆ. ಎಸ್ಟಿಮೇಟ್ ಮಾಡ್ತಾರಲ್ಲ ಅದರ ಪ್ರಕಾರ ಈ ರೋಡಿಂದ ಇದು ತಾತ್ಪರ್ಯಕ್ಕೆ ಮಾಡಿದ್ರೂ ಸಾಲ್ವ್ ಆಗಿ ಸಾಧ್ಯ ಇಲ್ಲ ರೋಡ್. ಅಲ್ಲಲ್ರಿ, ಇದು ನೀವು ಹಂಗೆ ಮಾಡಕತ್ರ ಸುಮಾರು ಕೋಟ್ಯಾಂಗಟ್ಟಲೆ ಪ್ರಾಜೆಕ್ಟ್ ಐತಿ. ಅಡ್ಡಾಡಕ್ಕಾರ ಮಾಡ್ಬೇಕು, ಮರ ಹಾಕ್ಬೇಕಲ್ಲ, ಮೆಟ್ಲಿಂಗ್ ಮಾಡ್ಬೇಕು. ಎಷ್ಟು ಒಂದು ರೋಡಿಗೆ ಏನಿಲ್ಲ ಅಂತಂದ್ರೂ 5 ರಿಂದ 6 ಲಕ್ಷ ಬೇಕು ನಮ್ಮ ಲೆಕ್ಕ ಮಾಡ್ತಾರೆ. ಮೆಟ್ಲಿಂಗ್ ಮಾಡ್ಬೇಕಂದ್ರೆ ಇಲ್ಲಿಂದ ಅಲ್ಲಿಗೆ ಕಂಪ್ಲೀಟ್ ಮೆಟ್ಲಿಂಗ್, ಸುಮ್ಮನೆ ಮೆಟ್ಲಿಂಗ್ ಮಾಡಿದ್ರು ನಡೆಯಂಗಿಲ್ಲ. ಬೇಸಿ ಮರ ಹಾಕಿ ಕಡಿ ಅದನ್ನೆಲ್ಲ ಈಗ ಅದಕ್ಕೆ ಓಡಾಡೋದು ಹೆಂಗೆ ಹೇಳ್ರಿ ಸರ್, ಓಡಾಡೋದು ಹೆಂಗೆ ಹೇಳ್ರಿ, ಇಮ್ಮಿಡಿಯೇಟ್ ತಾತ್ಕಾಲಿಕ ಏನಂತ ಏನು ಅದರಿ ನೀವು ಸಜೆಷನ್ ಮಾಡಿ.